ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ಭಾವಿಸ್ತಾ ಇವತ್ತು ನನ್ನ ಮಗುಗೆ ಮಧ್ಯಾಹ್ನ ಆಫ್ಟರ್ನೂನ್ ಒಂದು ರಾಗಿ ಸಾರು ಅಥವಾ ರಾಗಿ ಗಂಜಿ, ರಾಗಿ ಮಲ್ಟು ಈ ಮೂರಲ್ಲಿ ನೀವು ಯಾವುದಾದ್ರೂ ಅನ್ಕೋಬೋದು. ಒಟ್ಟು ಇದು ರಾಗಿ ಲೇಸಿಂದ ಮಾಡಿರ್ತಕ್ಕಂಥ ಫುಡ್ಡನ್ನು ನಾನು ನನ್ನ ಎರಡನೇ ಮಗಳು ವಿಲ್ಮಲಿಯೋನಿಗೆ ಮಾಡಿ ತಿನ್ನಿಸೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನಾನು ಗ್ಯಾಸನ್ನು ಹಚ್ಕೊತಾ ಇದ್ದೀನಿ. ಆಮೇಲೆ ಒಂದು ಪಾತ್ರೆ ಇಟ್ಟು ರಾಗಿ ಸಾರು ಮಾಡೋದಕ್ಕೆ, ರಾಗಿ ಗಂಜಿ ಮಾಡೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ನಾನು ಇಲ್ಲಿ ಪಾತ್ರೆಗೆ ನೀರು ಹಾಕೋತಾ ಇದ್ದೀನಿ. ನಾನು ಅರ್ಧ ಗ್ಲಾಸ್ ನೀರನ್ನು ಮಾತ್ರ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಅದಾದಮೇಲೆ ಒಂದು 2 ಸ್ಪೂನ್ ರಾಗಿ ಹಿಟ್ಟನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಇದಕ್ಕೆ ತಣ್ಣೀರನ್ನು ಮಿಕ್ಸ್ ಮಾಡಿಬಿಟ್ಟು ಗಂಟಾಗ್ಲಾರ್ದಂಗೆ ನೀಟಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ, ಚೆನ್ನಾಗಿ ಗಂಟಾಗ್ಲಾರ್ದಂಗೆ ನಾನು ರಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಕುದೀತಾ ಇರೋ ನೀರಿಗೆ ಈ ಹಿಟ್ಟನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಈ ಹಿಟ್ಟನ್ನು ಅದರೊಳಗೆ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಯಾಕಂದರೆ ಹಸಿ ವಾಸನೆ ಇರಬಾರ್ದು. ನಾನು ಆಲ್ರೆಡಿ ರಾಗಿ ಹಿಟ್ಟನ್ನು ತವೆ ಮೇಲೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರಿದಿಟ್ಕೊಂಡು ಒಂದು ಡಬ್ಬಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಯಾಕಂದರೆ ಹಸಿ ವಾಸನೆ ಇದ್ದರೆ ಮಗುಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು. ಈಗ ನೋಡಿ, ಅದೆಲ್ಲ ಚೆನ್ನಾಗಿ ಬೆಲ್ಲನೂ ಕರಗಿದೆ. ಈಗ ನಾನು ಈ ಕಲಿಸ್ಕೊಂಡಿರೋ ಒಂದು ರಾಗಿ ಹಿಟ್ಟನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮತ್ತೆ ಕುದಿಸ್ತಾ ಇದ್ದೀನಿ. ಗಂಟು ಹಾಕಬಾರ್ದು ಯಾವುದೇ ಕಾರಣಕ್ಕೂ. ಮನೆಯಲ್ಲಿ ರಾಗಿ ಗಂಜಿ ಈ ಥರ ಆಗಿದೆ, ಒಂಚೂರು ಗಂಟಿಲ್ಲ, ಈ ಥರ ಬರ್ತಾ ಇರಬೇಕು. ಈ ಥರ ಕೆಳಗೆ ಹಾಕಿದ್ರೆ ಚಾಕ್ಲೇಟ್ ಥರ ಬರ್ತಾ ಇರಬೇಕು. ಚಿನ್ನಿ ಮೊದಲು ಕೈ ಇಲ್ಲಿ 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 ಇವಳಿಗೆ ಆಟ ಆಡ್ಸೋರೊಬ್ರು ಬೇಕಲ್ಲಪ್ಪ. ಇಲ್ಲ 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 ತಿನ್ ಪಾಪ ಮೇಲೆ 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 ನೋಡಿ. ಅಕ್ಕ 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 ಹಿಂಗೆ ಅನ್ನಿಸ್ತೀವ, ಅವಳು ನೋಡ್ತಿರ್ತಾಳ ತಿಂತಕ್ಕ. ಇದಾದಮೇಲೆ ಸ್ವಲ್ಪ ಹಿಂದ್ಗಡೆನ ಒಂದು 5-6 ಸಲ ಈ ಥರ ಮಾಡಿ ಮಗು ತೇಗತ್ತೆ. ಮಗು ತೇಗಿದ ತಕ್ಷಣ ತೆಗೆದು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಾಯ್, ಧನ್ಯವಾದಗಳು. ಬಾಯ್.